ನಾವು ಕಂಟಿನ್ಯೂಸ್ ಆಗಿ 4-5 ಗಂಟೆ ಕೂತ್ಕೊಂಡು ಯಾವತ್ತೂ ಕೆಲಸ ಮಾಡಬಾರ್ದು. ನಾವು ವರ್ಕ್ ರೆಸ್ಟ್ ರೆಜಿಮ್ ಅಂದರೆ ಪ್ರತಿ 45 ನಿಮಿಷ ನಾವು ಕಂಪಲ್ಸರಿಯಾಗಿ ಟೈಮ್ ಇಟ್ಟು ಅಲಾರ್ಮ್ ಇಟ್ಕೊಂಡು ಎದ್ದು ಬಿಟ್ಟು ಒಂದು 4-5 ಎಕ್ಸಸೈಸ್, ಸ್ಟ್ರೆಚಸ್, ಸುಮ್ಮನೆ ನೆಕ್ ಮೂವ್ಮೆಂಟ್ಸು, ಬ್ಯಾಕ್ ಮೂವ್ಮೆಂಟ್ಸು ಮಾಡಿದ್ರೆ ಎಷ್ಟೋ ಹಾಯಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಮೂವ್ಮೆಂಟ್ ಸಿಕ್ಕಾಗ ಒಂದೇ ಪೋಸ್ಟರಲ್ಲಿ ಇದ್ದಿದ್ರಿಂದ ಮೂಳೆ ಮೇಲೆ ಬಹಳ ಪ್ರೆಷರ್ ಬೀಳುತ್ತೆ. ಯಾಕಂದರೆ ಗ್ರಾವಿಟಿ ಯಾವಾಗಲೂ ಆ್ಯಕ್ಟ್ ಆಗ್ತಿರ್ತದೆ ಕತ್ ಮೇಲೆ, ಬ್ಯಾಕ್ ಮೇಲೆ ಕೂತಿರೋದ್ರಿಂದ. ಸೊ ಅದಕ್ಕೆ ಯಾವಾಗಲೂ ವರ್ಕ್ ರೆಸ್ಟ್ ರೆಜಿಮ್ ಪ್ರತಿ 45 ನಿಮಿಷದಿಂದ 1 ಗಂಟೆ ಮೇಲೆ ಕಂಟಿನ್ಯೂಸ್ ಆಗಿ ಯಾವುದೇ ಪೊಸಿಷನಲ್ಲಿ ನಾವು ಇರಬಾರ್ದು. 5 ನಿಮಿಷ ಮೂವ್ಮೆಂಟ್ ಮಾಡಿ, ವಾಕ್ ಮಾಡಿ ಬಂದು ಮತ್ತೆ ನಮ್ಮ ಕೆಲಸಕ್ಕೆ ಕೂತ್ರೆ ಪಾಶ್ಚರ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಪ್ಲಸ್ ಬ್ಯಾಕ್ ಪೇನು, ನೆಕ್ ಪೇನು ನಮಗೆ ಯಾವತ್ತೂ ಬರಲ್ಲ. ಡಾಕ್ಟರ್ ಪಿಯೂಷ ಗುರುದತ್ ಅವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು.